ಮರಕ್ಕೆ ಬೇರು ಎಷ್ಟು ಮುಖ್ಯನೋ ತಂದೆ ತಾಯಂದಿರಿಗೆ ಮಕ್ಕಳ ಮೇಲೆ ಬಹಳ ನಂಬಿಕೆ, ಭಕ್ತನಿಗೆ ದೇವ್ರ ಮೇಲೆ ನಂಬಿಕೆ, ರಾಜಕಾರಣಿಗಳಿಗೆ ಅಧಿಕಾರಿಗಳ ಮೇಲೆ ನಂಬಿಕೆ. ನೀವು ಯಾರಿರ್ತಿರೋ ಏನಿರ್ತಿರೋ ಏನೋ ನಮ್ಮ ಕೆಲಸ ನಿಮ್ಮ ಮೇಲೆ ನಮ್ಗೆ ಟ್ರಸ್ಟ್. 1000 ಜನ 1000 ಹೇಳಿ ಕೊನೆಗೆ ನೀವೇನ್ ಬಂದು ನಮ್ಗೆ ಹೇಳ್ತೀರಿ ಅದನ್ನೇ ನಾವು ವಾಪಸ್ಸು ತಿರುಗಿಸಿ ಹೇಳ್ತೀವಿ. ಸೊ ಈಗ ಕೆಂಗಲ್ ಹನುಮಂತಯ್ಯನವರು ಬರ್ಸ್ಬಿಟ್ಟಿದ್ದಾರೆ, ದೇವ್ರ ಕೆಲಸ ಜನರ ಕೆಲಸ ದೇವ್ರ ಕೆಲಸ ಅಂತ. ವಿಶ್ವೇಶ್ವರಯ್ಯನವರು ಈಗ ನನ್ನ ಪುಸ್ತಕನ ತಿರುಗ್ತಾ ಇದೆ, ಅವರು ಆ ಪುಸ್ತಕದಲ್ಲಿ ಏನ್ ಬರ್ಸಿದ್ದಾರೆ, ನೀವು ಅದನ್ನ ಏನ್ ಬರೆದಿದ್ದೀರಿ ಅಂದ್ರೆ, ಒಂದು ಕೆಲಸವನ್ನ ಯಶಸ್ಸು ಸಾಧಿಸ್ಬೇಕಂದ್ರೆ ಮೊದಲು ಅದನ್ನ ಪ್ರೀತಿಸ್ಬೇಕು ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಪ್ರತಿಯೊಂದು ಮಾತು ಕೂಡ ನಾನು ಒಪ್ತೇನೆ. ನಿಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಅಲ್ಲಿ ನಮ್ಗೆ ಹೋಮ ಗೀಮ ಮಾಡಿ ಪೂಜೆ ಮಾಡಿಸಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನಮ್ಗೆ ಆಶೀರ್ವಾದ ಮಾಡಿಸಿದ್ರು. ಅರ್ಚಕಸ್ಯ ಪ್ರಭಾವೇನ ಶಿಲಾತ್ಮೋತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ್ ಕಾಣಬಹುದಂತೆ. ಹಂಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಹತ್ರಕ್ಕೆ KS ಅಧಿಕಾರಿಗಳ ಹತ್ರಕ್ಕೆ ಬರ್ಬೇಕಾದ್ರೆ ನಿಮ್ಮನ್ನು ದೇವ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಏತಕ್ಕೆ ಹೋಗ್ತಾರೆ? ತಮ್ಮ ಕಷ್ಟ ಸುಖ ನೆಮ್ಮದಿ ಬದುಕಿಗೋಸ್ಕರ ದೇವಸ್ಥಾನಕ್ಕೆ ನೀವು ಹೋಗ್ತೀರಿ, ದೇವ್ರಿಗೂ ನೀವು ಕೈ ಮುಗಿತೀರಿ. ಆಗ ದೇವ್ರ ಹತ್ರಕ್ಕೆ ಏನ್ ಹೇಳಕ್ ಆಗಲ್ವೋ ಅದನ್ನ ಪೂಜಾರಿ ಕೈಲಿ ಹೇಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಹಂಗೆ ಇವತ್ತು ನಿಮ್ಮನ್ನ ಪ್ರತಿಯೊಬ್ಬರು ಕೂಡ ದೇವರ ರೂಪದಲ್ಲಿ ನೋಡ್ಲಿಕ್ಕೆ ನಿಮ್ಗೆ ನ್ಯಾಯವನ್ನ ಒದಗಿಸ್ಕೊಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಬರ್ತಾರೆ. ಶಿವಸ್ವರಾಮ್ ಹೇಳ್ದಂಗೆ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಪೆನ್ಷನ್ ಸರ್ಟಿಫಿಕೇಟ್ ಎಲ್ಲ ಪ್ರತಿಯೊಂದು ಬರೆಯೋರು ನೀವೇ. ಕೊನೆಗೆ ನಿಮ್ಗೆ ಇನ್ನೆಲ್ಲ ಏನು ಶಕ್ತಿ ಭಗವಂತ ಮೊದಲು ಸೃಷ್ಟಿ ಮಾಡಿದಾಗ ಕೊಟ್ಟ ಅಂತಲ್ಲ, ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಒಬ್ಬ ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರು ಏನಾರು ಒಂದು ಬರೆದ್ರೆ ತೀರ್ಪು 90% ಸುಪ್ರೀಂ ಕೋರ್ಟ್ ಇಂದ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಅದನ್ನ ಅಪೆಂಡ್ ಮಾಡ್ತಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಟಿಮೇಟ್ಲಿ ನೀವು ಎಷ್ಟು ದಿನ ಇರ್ತಿರೋ ಏನಿರ್ತಿರೋ ಅನ್ನೋದು ಮುಖ್ಯ ಅಲ್ಲ. ನಾನು ಅನೇಕ ಭಾಷಣಗಳಲ್ಲಿ ಕೆಲವು ವಿಚಾರದಲ್ಲಿ ಹೇಳ್ತಾ ಇರ್ತೀನಿ, ದೇವ್ರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರಿ? ಅಲ್ಟಿಮೇಟ್ಲಿ ನಾನ್ 1000 ಹೇಳ್ಬೋದು, ಮುಖ್ಯಮಂತ್ರಿ 1000 ಹೇಳ್ಬೋದು, ರೆವಿನ್ಯೂ ಮಿನಿಸ್ಟರ್ 1000 ಹೇಳ್ಬೋದು, ಇನ್ನೊಬ್ಬ ಮಂತ್ರಿ 1000 ಹೇಳ್ಬೋದು. ಅಲ್ಟಿಮೇಟ್ಲಿ ಕಾನ್ಶಿಯಸ್ ನಿಮ್ಗೆ ಒಪ್ಬೇಕಲ್ಲ ನಾನು ಮಾಡ್ತಾ ಇರುವಂತ ತೀರ್ಮಾನ ಏನಿದೆ. ಏಕೆಂದ್ರೆ ಪ್ರತಿಯೊಬ್ಬನು ಕೂಡ ಅವನ ಭವಿಷ್ಯ ನಿರ್ಮಾಣ ಮಾಡೋಂತ ಶಕ್ತಿ ಒಂದು ಚೂರು ತೊಡಗಾಗೋಯ್ತು ಅಂತಂದ್ರೆ, ಒಬ್ಬ ತಹಶೀಲ್ದಾರ್ ಬರೆಯುವಂತ ಒಂದು ತೀರ್ಪು ಕೊನೆಗೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಪಾಪ ಅವನು ಸುತ್ತಿ 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 ಅವ್ನು ಎಷ್ಟು ಸವಿತದೆ, ಎಷ್ಟಾಗ್ತದೆ, ಆಸ್ತಿ ಬೆಲೆ ಎಷ್ಟಿತ್ತು, ಈಗ ಮೌಲ್ಯ ಎಷ್ಟಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬ ಅವನಿಗೇನು ಆಸೆ, ಇವತ್ತು ಕೃಷ್ಣ ಬೈರೇಗೌಡರು ಒಂದು ಕ್ರಾಂತಿಕಾರಿ ಹೆಜ್ಜೆಗೆ ನಮ್ಮ ಸರ್ಕಾರದಲ್ಲಿ ಇಟ್ಟು ನಮ್ಗೊಂದು ದೊಡ್ಡ ಶಕ್ತಿ ಕೊಟ್ಟರು. ಏನು, 1,11,11,11,000 ಜನರಿಗೆ ಒಂದು ಭೂಮಿ ವ್ಯವಸ್ಥೆಯನ್ನ ಫೋಟೋ ಇಟ್ಟು ಅವನ ಜಾಗನ ಅಳತೆ ಮಾಡಿ ಕ್ಲೀನ್ ಆಗಿ ಮಾಡಿ ಕೊಡುವಂತ ಕೆಲಸ. ನಾನು ಇಲ್ಲಿ ವೆಂಕಟೇಶ್ ಕೂತವ್ರೆ, 40 ವರ್ಷದಿಂದ ನನಗೆ ತಹಶೀಲ್ದಾರ್ ಇದ್ರು ಕನಕಪುರದವರು. ಆವತ್ತಿಂದ ನಾನು ನೋಡ್ತಾ ಇದ್ದೀನಿ, ಇದು ಸಾಧ್ಯ ಇರ್ತಿರ್ಲಿಲ್ಲ. ಬೇಕಾದ ಸರ್ಕಾರಗಳು ಬಂತು, ಸರ್ಕಾರಗಳು ಹೋಯ್ತು, ಆದ್ರೆ ಅವಕಾಶ ಸಿಕ್ಕಿದಾಗ ಯಾರು ಏನ್ ಮಾಡ್ತಾರೆ ಅಂತ ಬಹಳ ಮುಖ್ಯ ಅನ್ನೋದಕ್ಕೆ ಇದು ಅಂತ ಒಂದು ಕೆಲಸ, ಇದು ಬಹಳ ಪ್ರಮುಖವಾದಂತ ವಿಚಾರ. ಪೋಡಿ ವಿಚಾರ, ಈಗ ಪಾಣಿನ ತೆಗೆದು ನಾವು ಕೈಲಿ ಬರೀತಿದ್ದು, ನಮ್ಮ ಪಾಣಿ ತೆಗೆದ್ಬಿಟ್ಟು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಭೂಮಿ ಅಂತೇಳಿ ಅದಕ್ಕೆ ಒಂದು ತಂದು. ಇದೆಲ್ಲ ರೆವಲ್ಯೂಷನ್ ಅಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ ಅಂತಂದ್ರೆ, ಈಗ ಸ್ಕ್ಯಾನಿಂಗ್ ಮಾಡಕ್ಕೆ ಅವತ್ತು ಮಾಡಕ್ಕಾಗಿದ್ದೆ, ಈಗ ನಾನು ಕಾರ್ಪೊರೇಷನ್ ಬಂದು ಈಗ ನಾನು ಸ್ಕ್ಯಾನಿಂಗ್ ಮಾಡ್ಸಕ್ ಕೊಟ್ಟಿದ್ದೆ, ಕೆಲವು ಒಪ್ಪಕ್ಕಾಗ್ತದೆ, ಬರೆಯೋದು, ತಿದ್ದದು, ಮಾಡೋದು, ಅಳಸಾಕೋದು, ಇವೆಲ್ಲ ಕೂಡ ಬೇಕಾದಷ್ಟು ನಡ್ಕೊಂಡು ಬರ್ತಾ ಇರ್ತದೆ. ಹಂಗೆ
ಹಂಗೆ ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ನಿಮ್ಗೆ ಬೇಕಾದಷ್ಟು ಜನ ಪ್ರತಿಯೊಂದು ನಿಮ್ಮ ಪ್ರಭಾವ ನೋಡಿ ನಿಮ್ಮ ಹತ್ರ ಬರೋದಕ್ಕಿಂತ ನಿಮ್ಮ ಸ್ವಭಾವ ನೋಡಿ ಜನ ಬರಬೇಕು. ನೀವು ಶುಡ್ ಆಲ್ವೇಸ್ ಹ್ಯಾವ್ ಎ ಪಾಸಿಟಿವ್ ಆಟಿಟ್ಯೂಡ್. ಎಲ್ಲದಕ್ಕೂ ಸಮಸ್ಯೆ ಇರ್ತದೆ. ನಿಮ್ಮ ಔಟ್ ಆಫ್ ದಿ ವೇ ನಿಮ್ಮನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ವಿರುದ್ಧನೂ ನೀವು ಮಾಡಿ ಅಂತ ನಾವು ನಿಮ್ಗೆ ಯಾರು ಅಡ್ವೈಸ್ ಮಾಡ್ಲಿಕ್ಕೆ ಬರುವುದಿಲ್ಲ, ಇಲ್ಲ ಫೋರ್ಸ್ ಮಾಡಕ್ ಹೋಗುದಿಲ್ಲ. ಇರೋಂಥ ಸಿಸ್ಟಮ್ ಅಲ್ಲೇ ಪಾಸಿಟಿವ್ ಆಟಿಟ್ಯೂಡ್ ನೀವು ಇಟ್ಕೊಳ್ಳಿಲ್ಲ ಅಂತಂದ್ರೆ, ಅವನ ಯಾರ ನನ್ಗೆ ಬೇಕಾದವನು, ನಮ್ಮ ಜಾತಿಯವನು, ಇಲ್ಲ ನನ್ಗೆ ಇನ್ಫ್ಲೂಯೆನ್ಸ್ ಇರೋನು, ಇವನು ದುಡ್ಡು ಕೊಡೋನು ಅನ್ನೋದ್ರಿಂದ ಅವನಿಗೊಂಥರ ಬರೆಯೋದು, ಮಿಕ್ಕಿದ ಅವನ ಯಾರು ಸ್ವಲ್ಪ ಬಂದ್ರೆ ಅವ್ನಿಗೆ ಇನ್ನೊಂಥರ ಬರೆಯೋದು, ಅವನ ತಿರುಗಿಸೋದು, ಡಿಸ್ಕಸ್ ಅನ್ನೋದು, ತಿರ್ಗಾ ಇವೆಲ್ಲ ಕೂಡ 4 ದಿನ ಟೈಮ್ನ ವೇಸ್ಟ್ ಮಾಡ್ಕೊಂಡು ಹೋದ್ರೆ ಯಾವುದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಟಿಮೇಟ್ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಕೊನೆಗೆ ರಿವರ್ಸ್ ಆಗೋಂಥ ಸಂದರ್ಭ ಕೂಡ ಬರ್ತದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ, ಯಾವುದೇ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕಾದ್ರೆ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾಂಗ, ಇವು 4 ಪಿಲ್ಲರ್ಗಳು. ನಾವು ಏನ್ ತೀರ್ಮಾನ ಮಾಡ್ತೇವೆ ಅದನ್ನ ಯಾರು ಇಂಪ್ಲಿಮೆಂಟ್ ಮಾಡೋದು? ನೀವು ಇಂಪ್ಲಿಮೆಂಟ್ ಮಾಡೋದು. ನೀವು ಇಂಪ್ಲಿಮೆಂಟ್ ಮಾಡೋದನ್ನ ಒಳ್ಳೇದೋ ಸರಿನೋ ಅಂತೇಳಿ ಜನ ಅಭಿಪ್ರಾಯನ ಬರೆಯೋರು ಮೀಡಿಯಾನವರು. ತಿರ್ಗಾ ನೀವೆಲ್ಲ ಸೇರಿ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನು ಮಾಡ್ಲಿ ನೀವು ಮಾಡ್ಲಿ ಅದನ್ನೆಲ್ಲ ಮಾಡೋರು ಯಾರು? ನ್ಯಾಯಾಂಗ ಇರ್ತದೆ. ಕೊನೆಗೆ ನ್ಯಾಯಾಂಗ ಮಾಡೋದನ್ನು ಕೂಡ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಬರ್ತದೆ. ಈಗಂತೂ ಟಿವಿಗಳೆಲ್ಲ ಬಂದ್ಬಿಟ್ಟು ಕೊನೆಗೆ ಅಲ್ಲ ಅವರೇ ಒಂದು ದೊಡ್ಡ ಟ್ರಯಲ್ ರನ್ ಮಾಡ್ಬಿಡ್ತಾರೆ. ಇದು ಹಿಂಗೆ ಅಂತೇಳಿ ಕೊನೆಗೆ ಯಾವ ಜಡ್ಜು ಬೇಡ, ಅಲ್ಲೇ ಕೂತ್ಕೊಂಡು ಮಾಡ್ಕೊಂಡು ಅದನ್ನೇ ಬರ್ತದೆ. ಸೊ ಹಂಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಈಗ ನಾವು ಇದಕ್ಕೆ ಬಹಳ ಆಲೋಚನೆಯಿಂದ ಈ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ. ಈಗ ಮರಳಿರ್ಬೋದು, ಕಲ್ಲಿರ್ಬೋದು, ಜೆಲ್ ಇರ್ಬೋದು, ಅದಲ್ಲೇನು ಗೋಡೆನೂ ಕಟ್ಬೋದು, ಸೇತುವೆನೂ ಮಾಡ್ಬೋದು, ಗೋಡೆ ಎಲ್ಲ ತಡಿಬೋದು, ಇಲ್ಲ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ರೆ ಕೊನೆಗೆ ನಿಮ್ಮ ಗುರಿಯನ್ನ ತಲುಪಲಿಕ್ಕೆ ಅವಕಾಶ ಇದೆ. ಸೊ ಜನಕ್ಕೆ ಏನ್ ಆಸೆ? ತಾನು ಬಂದಂತ ಕಷ್ಟಕ್ಕೆ ಆಗ್ಬೋದು. ಸೊ ಹಂಗೆ ಬರೀ ಗೋಡೆ ಕಟ್ಟಕ್ಕೆ ನೀವು ಹೋಗ್ಬೇಡಿ. ಗುರಿ ತಲುಪಲಿಕ್ಕೆ ಸೇತುವೆ ಮಾಡಿ ಜನರ ಮುಂದೋಗ್ಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಮ ಬದುಕಿನ, ನಿಮ್ಮ ವ್ಯವಸ್ಥೆಗೆ, ಅವ್ರ ಕೊಟ್ಟೆಗೆ ನಿಮ್ಗೆ ಸಿಕ್ಕಿರೋಂಥ ಅವಕಾಶ ಯಾರು ಸಿಗ್ತದೆ? ಈಗ ನಾವೆಲ್ಲ 5 ವರ್ಷಕ್ಕೆ ಬರ್ಬೇಕಾದ್ರೆ ನಾವ್ ಎಷ್ಟು ನೀರು ಕುಡಿದಿರ್ತೀವಿ, ಏನ್ ಮಾಡಿರ್ತೀವಿ, ಏನೇನ್ ಆಟ ಆಡಿರ್ತೀವಿ ಅಂತ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. 5 ವರ್ಷ ಬಂದು ಉಳಿಸ್ಕೊಳ್ಳೋ ಅಷ್ಟೊತ್ತಿಗೆ ಆ ದೇವ್ರಿಗೆ ಕಾಪಾಡ್ಬೇಕದನ್ನ ನಮ್ಮ ಪರಿಸ್ಥಿತಿ. ಆದ್ರೆ ನೀವ್ ಹಂಗಿಲ್ವಲ್ಲ, 28, 29, 30 ವರ್ಷ ಅವನ್ ಬರ್ಲಿ ಅವ್ನು ಹಿಡ್ಕೊಂಡು ಇವ್ನು ಹಿಡ್ಕೊಂಡು ಕೊನೆಗೆ ಯಾರು ಬೇಕು, ಜಾತಿ ಮೇಲೆ ವ್ಯವಸ್ಥೆ ಆಯ್ತದೋ, ಇನ್ಫ್ಲೂಯೆನ್ಸ್ ಮೇಲೆ ಆಯ್ತದೋ, ಇನ್ನೊಂದ್ ಮೇಲೆ ಆಯ್ತದೋ, ಏನೇನೋ ಬಂದು ಎಲ್ಲ ನಡ್ಸ್ಕೊಂಡು ಹೆಂಗ ಮಾಡ್ಕೊಂಡು ಹೋಗ್ತಾ ಇರ್ತೀರ ನೀವು. ನಿಮ್ಗೆಲ್ಲ ನಮ್ದು ರಾಜಕಾರಣಕ್ಕಿಂತ ದೊಡ್ಡ ರಾಜಕಾರಣ ನಿಮ್ಗೂ ಮಾಡೋಷ್ಟು ಶಕ್ತಿ ಜ್ಞಾನ ಎಲ್ಲ ಕೂಡ ಬಂದಿದೆ. ಏನ್ ಕಡಿಮೆ ಏನಿಲ್ಲ, ಯಾರು ಕಡಿಮೆ ಅಲ್ಲ. ಕೆಲವ್ರು ಪಾಪ ದಡ್ರು ಇರ್ಬೋದು, ಕೆಲವರು ಅಯ್ಯೋ ಪಾಪ ಏನ್ ಕೇಳಿದ್ರೆ ಏನು ಅಂತ ಆಗ್ಬೋದು. ಮಿಕ್ಕಿದವರೆಲ್ಲ ಬಹಳ ಚಾಣಕ್ಯರು ನೀವು ಇದ್ದೀರ, ಏನು ಕಡಿಮೆ ಏನಿಲ್ಲ. ಹಂಗೆ ಅಧಿಕಾರಿಗಳು ಜನರ ಸೇವೆನ ಮಾಡ್ಬೇಕು. ನನಗೆ ಪುಸ್ತಕ ನೀವು ಒಂದು ಯಾವ್ದೋ ಪುಸ್ತಕ ಕೊಟ್ರಿ, ಈಗ ಅನುಷ್ಠಾನ ಅಂತ ಕೊಟ್ರಿ. ನಾನು ಸುಮ್ಮನೆ ಜಸ್ಟ್ ತಿರ್ಗಿಸ್ದೆ, ಸುಮ್ಮನೆ 2 ಪೇಜ್ ತಿರ್ಗಿಸ್ದೆ. ನೀವೇನು ಮಾಡಕ್ ಹೋಗ್ಬಿಡಿ. ಆ ಪುಸ್ತಕದಲ್ಲಿ ನೀವೇನ್ ಹೇಳಿದಿರಿ ಅದನ್ನ ನೋಡಿ. ಅಲ್ಲಿ ನಮ್ಮ ಸೋಮಶೇಖರ್ ಹೇಳಿದ್ದಾರೆ, ನರೇಗಾ ಯೋಜನೆ ವೈಜ್ಞಾನಿಕ ಕಾರ್ಮಿಕ ಅವ್ಯವಹಾರ ಸಿದ್ಧಪಡಿಸಬೇಕು, ಯುಕ್ತಿದಾರ ತಾಂತ್ರಿಕ. ಇನ್ನೊಬ್ರು ನಮ್ಮ ಶಿವರಾಜು KS, ಆಡಳಿತದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ದೂರದೃಷ್ಟಿ ಇರಬೇಕು ಅಂತೇಳಿ. ಈ ಚಂದ್ರಶೇಖರನವರು ತಡೆರಹಿತ ಭೂ ದಾಖಲೆಗಳ ನಿವಾರಣೆ ನಿಗಿಸಬೇಕು, ನಾಗರಿಕರ ಭಾವನೆ. ಇಷ್ಟು ಮಾಡಿ ಸಾಕು, ಇನ್ನೇನ್ ಮಾಡಕ್ ಹೋಗ್ಬೇಕು. ನಾವು ಇನ್ನೇನು ಬೇರೆ ನಿಮ್ಗೇನು ಎಕ್ಸ್ಟ್ರಾ ಏನು ನಾವು ಮಾಡಕ್ ಹೋಗುದಿಲ್ಲ. ಸೊ ಉತ್ತಮವಾದಂತ ಆಡಳಿತಕ್ಕೆ ಒಂದು ಸತ್ಯ ನಿಷ್ಠೆ, ಅದಕ್ಕೆ ತಮ್ಮದೇ ಆದಂತ ಒಂದು ಭಾವನೆ ಕಟ್ಟಿದಿರಿ. ಬಹಳ ಸಂತೋಷ, ನಿಮ್ಗೆ ಅಭಿನಂದಿಸ್ತೇನೆ. ಇವೆಲ್ಲ ಬೇಕು. ಬಟ್ ಅಲ್ಟಿಮೇಟ್ಲಿ ಜನ ನಮ್ಗೆ ಡೋರು ತಾಲೂಕ್ ಆಫೀಸ್ಗೆ, ವಿಡಿಯೋ ಆಫೀಸ್ಗೆ, DC ಆಫೀಸ್ಗೆ ಬಂದಾಗ, ಜಡ್ಜ್ಮೆಂಟ್ಗಳು ಬಂದಾಗ, ಕೇಸ್ ಬಂದಾಗ, ದಾಖಲೆಗಳು ಬಂದಾಗ ಅವನ್ನ ಯಾವ ರೀತಿ ಪ್ರೀತಿ ಆತ್ಮವಿಶ್ವಾಸದಿಂದ ನೀವು ನಡ್ಕೊಳ್ತೀರಲ್ಲ, ಅದು ನಿಮ್ಮ ಮೇಲೆ ಬಹಳ ಇಂಪಾರ್ಟೆಂಟ್. ನಮ್ಮ ಡ್ರೈವರ್ಗಳು, ನಮ್ಮ ಗನ್ಮೆನ್ಗಳು ಇರ್ತಾರೆ, ಅವ್ನ ಯಾರೋ ನನ್ನ ಐನೂರು ಕೊಟ್ಟ ತಕ್ಷಣ ಅವ್ನು ಕರ್ಕೊಂಡ್ಬಂದು ನನ್ನ ಚೇಂಬರ್ ಒಳಗಡೆ ಫಸ್ಟ್ ನನ್ನ ಆಂಟಿ ಚೇಂಬರ್ಲ್ಲ ಕುಡಿಸ್ಬಿಡ್ತಾರೆ. ಅವ್ನಿಗೆ ಯಾರು ಪಾಪ ನನ್ನ ಬಂದು ಒತ್ಕೊ ಬಂದಿರೋ ವಿಧಾನಸೌಧದ ಒಳ್ಳೆ ನನ್ ಕರ್ಕೊಂಬರಲ್ಲ. ಅವನು ಸೂಟು ಬುಟ್ ಹಾಕೊಂಡಿರ್ತಾರಲ್ಲ, ಅವನ್ನ ಕರ್ಕೊಂಡ್ಬಂದು ಇಡ್ತಾರೆ. ಆ ವ್ಯವಸ್ಥೆಯಲ್ಲಿ ಇಲ್ಲ ಹಾಕೋ. ನಾನು ನೋಡ್ತೀನಿ, ಅನುಭವಿಸ್ತೇನೆ. ನನಗೂ 35-36 ವರ್ಷ ವಿಧಾನಸೌಧ ಒಳಗಡೆ ಬಂದು ಸರ್ವಿಸ್ ಇದೆ ನನಗೆ. ಆಲ್ಮೋಸ್ಟ್ 90ರಿಂದ ವಿಧಾನಸೌಧ, 89ರಿಂದ ವಿಧಾನಸೌಧ ಒಳಗಡೆ ಇದ್ದೀನಿ. ಹಂಗೆ ನಿಮ್ಮ ಪ್ರಯಾರಿಟಿ ಸೂಟು ಬೂಟ್ಗೆ ಹಾಕಿರಬಾರ್ದು. ಯಾರು ಬೆವರು ಸುತ್ಕೊಂಡು ಬೆಳಗ್ಗೆ ಸಾಯಂಕಾಲ ಈ ಭೂಮಿ ಉತ್ಕೊಂಡು ಕಷ್ಟಪಟ್ಟು
ಮಾಡಿ ಸಾಮಾಜಿಕವಾಗಿ ಹಳ್ಳಿಲಿ ಬದುಕ್ತಾ ಇರ್ತಾರಲ್ಲ, ಅವನ ಬದುಕಿನಲ್ಲಿ ನೀವು ಬದಲಾವಣೆಯನ್ನ ತಂದಾಗ, ನಮಗೆ ನ್ಯಾಯ ಕೊಟ್ಟಾಗ ಮಾತ್ರ ನಿಮ್ಮ ಸೇವೆಗೆ ಒಂದು ದೊಡ್ಡ ಶಕ್ತಿ ತುಂಬ ಆಗ್ತದೆ ಹೊರತು ಇಲ್ಲ ಸಾಧ್ಯನೇ ಇಲ್ಲ. ಇನ್ನೇನು ನಾವೇನು ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಿಡಿ, ನಾವು ಹೆಂಗೋ ಸರ್ವಿಸ್ ಆಗೋಗ್ತದೆ, ಹೆಂಗೋ ನಾವು ನಡೆಸಿಸ್ತೀವಿ. ಆದ್ರೆ ನೀವು ಸೇವೆ ಸಮಾಜವನ್ನು ಬಹಳ ದೃಷ್ಟಿಯಿಂದ ಹೋಗ್ಬೇಕು. ಮರಕ್ಕೆ ಬೇರೆಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮ ಮೇಲೆ, ಅಧಿಕಾರಿಗಳ ಮೇಲೆ ನಮ್ಗೆ ಅಪಾರವಾದಂತ ನಂಬಿಕೆ ಇದೆ. ನಮ್ಗೆ ಮಾರ್ಗದರ್ಶನ ಕೊಡುವಂತವ್ರು ನೀವು. ಅನೇಕ ಸಂದರ್ಭದಲ್ಲಿ ನಾನು ಗಂಟೆ ಮಾತಾಡಕ್ಕೆ ಅವಕಾಶ ಸಂದರ್ಭ ಇದ್ರೂ ಕೂಡ ಇವತ್ತು ನನಗೂ ಬೇರೆ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಅದರಿಂದ ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್, ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಡೂ ಸಮಥಿಂಗ್ ಗುಡ್ ಫಾರ್ ದಿ ಪಬ್ಲಿಕ್. ಸೊ ಹಂಗೆ ನಿಮ್ಮ ದೊಡ್ಡ ಅವಕಾಶ, 30 ವರ್ಷನೋ 35 ವರ್ಷನೋ 25 ವರ್ಷನೋ ಮಾಡೋಂಥ ಸೇವೆ, ಜನರನ್ನ ನೆನೆಸ್ಕೊಳ್ಳುವಂಥ ಸಂದರ್ಭ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೆ, ಇರ್ಬೇಕಾದ್ರೆ ಹಿಂಗೆ ರಾಜಕಾರಣ ಮಾಡ್ಬೇಕಾದ್ರೆ ದೆಹಲಿಗೆ ಹೋಗ್ತಾ ಇದ್ದೆ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ದೆಹಲಿಗೆ ಹೋಗ್ತಾ ಇದ್ದು ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ. ಮಧ್ಯೆ ಇನ್ನೇನು ದೊಡ್ಡಬಳ್ಳಾಪುರಕ್ಕೆ ಹೊರಟೋಗ್ತಿದ್ದು, ರೈಲಲ್ಲಿ ಹೋಗ್ತಾ ಇದ್ದೆ. ಆಗ ಇದಕ್ಕಿದ್ದಂಗೆ ಇಂದಿರಾ ಗಾಂಧಿ ಅವ್ರದ್ದು ಡೆತ್ ಆಗ್ಬಿಟ್ಟು ಶೂಟ್ ಆಗೋಯ್ತು. ತಿರ್ಗಾ ಟ್ರೈನ್ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ತಿರ್ಗಾ ವಾಪಸ್ ಕರ್ಕೊಂಡು ಬಂದ್ರು. ಒಂದು ದೊಡ್ಡ ಸ್ಟ್ರೈಕು, ಗಲಾಟೆ ಪಲಾಟೆ ಎಲ್ಲ ನಡೀತಾ ಇರ್ಬೇಕಾದ್ರೆ ಕೊನೆಗೆ ನಮ್ಮೆಲ್ಲ ಕರ್ಕೊಂಡು ಹೋದ್ರು. ಅದೆಲ್ಲ ಮಲೇಶ್ವರಂ ಪೊಲೀಸ್ ಸ್ಟೇಷನ್ಗೆಲ್ಲ ಇವರೆಲ್ಲ ಗಲಾಟೆ ಮಾಡಿದ್ರು, ಕಲ್ಲು ಹೊಡೋದು ಅಂತ ಹಾಕಿದ್ರು. ಅದಾದ್ಮೇಲೆ ಒಂದು 3-4 ಗಂಟೆಗೆ ಮುಗಿಸಿದ್ರು. ನಂದೊಂದು ಅರ್ಜಿ ಇತ್ತು, ಸಿನಿಮಕ್ಕೆ ಟೂರಿನ್ ಟ್ಯಾಕ್ಸ್ ಅರ್ಜಿ ಹಾಕಿದ್ದೆ ಇದರಲ್ಲಿ, ನಮ್ಮ ದೊಡ್ಡಾಲಲ್ಲಿ. ಹಾಕಿದಾಗ ಕೊನೆಗೆ ತಡೆಯಪ್ಪ ಅಂತ ಅಂದ್ಬಿಟ್ಟು ಕೊನೆಗೆ ಯಾರು ಹೇಳಿದ್ರು, DC ರೂಮ್ ಆಫೀಸಲ್ಲಿ ಕೂತವ್ರೆ ಅಂತ. ಪುಟ್ಟರಂಗಪ್ಪ ಅಂತ ಒಬ್ಬ DC, ಐ ಥಿಂಕ್ ಆಗ DC ಪುಟ್ಟರಂಗಪ್ಪ ಅಂತ ಚಿತ್ತೂರು ಜಿಲ್ಲೆಯವರು, ಅವರೊಂದು DC. ಅವ್ರ ಚೇಂಬರ್ ಹೋಗಿ, ಏನ್ ಸ್ವಾಮಿ ಎಲ್ಲ ರಜಾ ಎಲ್ಲ ಗಲಾಟೆ ಅನ್ನಿಸ್ಬೇಕು, ನಾನು ಡೆಪ್ಟಿ ಕಮಿಷನರ್ ಅಪ್ಪ, ನನ್ನ ಇಲ್ಲ ಸರಿಯಾಗಿ ನನ್ನೊಂದು ಆಫೀಸ್, ನನ್ನ ಫೈಲ್ ಇದೆ ನಿಮ್ಗೆ ಅಂತ ಕೇಳಿದೆ. ನನ್ನೊಂದು ಫೈಲ್ ಇದೆ, ಲೈಸೆನ್ಸ್ ಕೊಡ್ಬೇಕು ನೀವು. ಇನ್ನ ನಡೆಸ್ತಾ ಇದ್ದೀನಿ ನಾನು, ಇಟ್ಟಿದ್ದೀನಿ. ಸರಿ ಕೇಳು, ನನ್ಗೆ ಏನ್ ಮಾಡ್ತೀಯಾ ಅಂತ ಇದ್ಯಾ, ಏನ್ ಹೆಸರಿಡಬೇಕು ಅಂತಿದ್ಯಾ ಅಂತ ಕೇಳಿದೆ. ಏನ್ ಹೇಳಿ ಸ್ವಾಮಿ, ಇಂದಿರಾ ಗಾಂಧಿ ಹೆಸರಿಟ್ಬಿಡ ಯಾರು ಅಂತ. ಆಯ್ತು ಸರಿ ಅಂತ ಒಪ್ಕೊಂಡು ಅಲ್ಲೇ ಲೈಸೆನ್ಸ್ ಕೊಟ್ಬಿಟ್ರು 5 ನಿಮಿಷಕ್ಕೆ ಅಂತೇನು ಇಸ್ಕೊಳ್ಳಿ ಅವರು. ಅಲ್ಲೇ 5 ನಿಮಿಷಕ್ಕೆ ಲೈಸೆನ್ಸ್ ಕೊಟ್ಬಿಟ್ಟು ಇಂದಿರಾಜಿ ಅಂತ ಚಿತ್ರ ಬಂದಿದೆ. ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿ ಕೂಡ ಒಬ್ಬ ಮನುಷ್ಯನಿಗೆ ಯಾವ್ದಾದ್ರು, ಇವತ್ತು ಕೂಡ ನಾನು ಆ ಪುಟ್ಟರಂಗಪ್ಪನ ನಾನು ನೆನೆಸ್ಕೊಳ್ತೀನಿ. ಎಲ್ಲಾರು ಬಂದಾಗ ಅವ್ರನ್ನ ಬಹಳ ಗೌರವದಿಂದ ನೋಡ್ತೀನಿ. ಈ ರೀಸೆಂಟ್ ಆಗಿ ಎಲ್ಲ 1-2-3 ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ. ಹಂಗೆ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಯಾರು ಒಬ್ಬ ಬದುಕಿನಲ್ಲಿ ಏನಾದ್ರು ಒಂದು ಮಾಡಿದ್ರೆ ನಿಮ್ಮನ್ನ ದೇವ್ರ ತರ ಕಾಣ್ತಾರೆ. ಅವರ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಒಂದು ಪೆನ್ಷನ್ ಇರ್ಬೋದು, ಒಂದು ಯಾವುದೇ ಸಣ್ಣ ಪೆನ್ಷನ್ ಇರ್ಬೋದು, ಯಾವ್ದಾದ್ರು ಒಂದು ದಾಖಲೆಗಳನ್ನು ಮಾಡಬಹುದು. ನಿಮ್ಗೆ ಎಲ್ಲರ ಭವಿಷ್ಯನೂ ಬರೆಯಂತ ದೇವರು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಿಮ್ಗೆ ಇವತ್ತು ಸಿಕ್ಕಿದೆ. ಆ ಸಿಕ್ಕಂತ ಸಂದರ್ಭದಲ್ಲಿ ನೀವು ಆತ್ಮಸಾಕ್ಷಿಯಾಗಿ ಜನರು ಒಬ್ಬ ರೀತಿಲಿ, ಸರ್ಕಾರ ಒಬ್ಬ ರೀತಿಲಿ ನೀವು ಕೆಲಸ ಮಾಡಿದಾಗ ಮಾತ್ರ ನಿಮ್ಗೂ ಕೂಡ ಒಂದು ಕೊನೆಯ ದಿನಗಳಲ್ಲಿ ನಾನು ಕೂಡ ಒಂದು ಶಾಶ್ವತವಾದಂತ ಬದುಕನ್ನ ಸಾಧನೆ ಮಾಡಿದ್ದೇನೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಂಗೆ ನಿಮ್ಗೆ ಅವಕಾಶ ಸಿಕ್ಕಿದಾಗ ಜನರಿಗೆ ಒಳ್ಳೇದು ಮಾಡುವಂತ ಕೆಲಸ, ಸೇವೆಯನ್ನು ಮಾಡೋ ಕೆಲಸ, ನಿಮ್ಮ ಆತ್ಮಸಾಕ್ಷಿ ಅಂತ ನೀವು ನಡ್ಕೊಳ್ಳುವಂತ ಕೆಲಸವನ್ನ ತಾವು ಮಾಡ್ಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.